ಕೊಂಡು ಇನ್ನು ದುಡ್ಡಿನ ಕೊಡದ ನಿಮ್ಮ ಅಮ್ಮನ ಕೊಡಕ್ಕೆ ಪುಕ್ಸಟೆ ನೋಡಲ್ಲ ನಮ್ಮ ಅಮ್ಮ ಏನಾಗ್ಬೇಕು ಅವ್ನ ಸ್ವಾಮಿ ಮುಟ್ಟಿದ್ನ ಹೆಂಗ ನಮ್ಮ ಸ್ವಾಮಿ ಅವರು ನಮ್ಮ ಅಮ್ಮರೇ ಮುಟ್ಟಿದಾಗ ಏಯ್ ಲೋ ಮಗನೇ ಕರೆಕ್ಟ್ ಆಗಿ ಮಾತಾಡು ಹೆಂಗೆ ನಮ್ಮ ಎಲ್ಲ ಮಗನೇ ಯಾಕೋ ಕಂದ ಹಲೋ ಹೇಳಿ. ನಾನ್ರಿ ರಂಗಣ್ಣ ಸಿರಾದಿಂದ ನರಸಿಂಹಣ್ಣ. ಬೇಗ ನಾ ಕಟ್ ಮಾಡಿಲ್ಲ, ಇದು ಕಿವಿಗೆ ವಾಲ್ ತಗೊಳ್ತೇನ ಅದಕ್ಕೆ ಕಟ್ಟಾತ ರಂಗಜನ. ಚೆನ್ನಾಗಿದ್ದೀರ ಹುಡುಗರು? ಚೆನ್ನಾಗವ, ಎಲ್ಲ ಚೆನ್ನಾಗವ್ರ, ತಂದೆ ಚೆನ್ನಾಗವ್ರ, ಅಕ್ಕರ್ ಚೆನ್ನಾಗವ್ರ? ಎಲ್ಲ ಚೆನ್ನಾಗವ್ರೆ. ಏನ್ ಅಣ್ಣ ನಮ್ಮನ್ ಮರ್ತೇ ಬಿಟ್ರಿ? ನಂಬರ್ ಗೊತ್ತಾಗಲ್ಲ ಕಾರಣ ನಂಗೆ, ಹಂಗಾಗಿ ಖಂಡಿತ ನಾನು ಕೇಳ್ತಲೇ ಇರ್ತೀನಿ ಯಾವಾಗ್ಲು. ಯಾರಿಗೆ ಕೇಳ್ತಿರ್ತೀರಾ? ನಾನು ಯಾರು ಕೇಳೋಣ, ನಾನು ಇಲ್ಲಿ ಮನಸ್ಸಿನಾಗೆ ಕೇಳ ಮಾತು ಮನಸ್ಸಿನಾಗ ಅನ್ಕೊಂತ ಇರ್ತೀನಿ, ನಿಮ್ಗಾಗಿ ಮಾಡ್ತೀನಿ, ಯಾರ್ಯಾರಿಗೋ ಹೋಗ್ತೈತಿ. ಅದೆಲ್ಲ ಸರಿ. ಓ ಈ ಮದುವೆ ಟೈಮಲ್ಲಿ ನೀವ್ ಈ ತರ ಮಾಡಿರೋ ತಪ್ಪಲ್ವಾ? ಏನ್ ಹೇಳಿ? ಅದ್ ಯಾವ್ದೋ ಅಮ್ಮನ್ ಮಂತ್ರಾಲಯ ಕರ್ಕೊಂಡು ಹೋಗಿದ್ದೀರಲ್ಲ ನರಸಿಂಹಣ್ಣ ಅವ್ರೆ, ನೀವು ನಿಮ್ಗೆ ಇದು ಗೌರವ ತರ ಅಂತ ವಿಷಯನ ಇದು? ಅದೆಲ್ಲ ಮೊಬೈಲಾಗೆಲ್ಲ ಬಂದೈತಲ್ಲ, ಫೇಸ್ಬುಕ್ ಅಲ್ಲಿ ಅಲ್ಲೆಲ್ಲ. ಫೇಸ್ಬುಕ್ ಅಂದ್ರೆ ಅದೇ ಇದು ಇದು ಸಿಂಹ ಕರಡಿಗಳೆಲ್ಲ ಕಡ್ದಾಡೋದು, ಪ್ರಾಣಿ ಹಿಡ್ಕೊಂಡ್ ತಿಂತಾವಲ್ಲ. ಅದ್ರಲ್ಲೆಲ್ಲ ಬಂದೈತೆ. ಆಮೇಲೆ ನಿಮ್ದು ಆಡಿಯೋ ಬರುತ್ತಲ್ಲ ದೊಡ್ಡಬಳ್ಳಾಪುರ ಟ್ರೋಲ್ ಅಲ್ಲಿ, ಅದ್ರಲ್ಲೆಲ್ಲ ಬಂದಿದೆ. ಈ ಮದ್ವೆ ಟೈಮಲ್ಲಿ ಅವ್ರಿಗೇನ ಕಿವಿಗೆ ಬಿತ್ತು ಅಂದ್ರೆ ಮರ್ಯಾದೆ ಇರುತ್ತಾ ಸ್ವಾಮಿ? ಅಲ್ಲ ಈ ತರ ನೀವು ಮಾಡ್ಕೊಳ್ರಿ, ನೀವು ನಿಮ್ ಪರ್ಸನಲ್ ಅನ್ನೋ ತಲೆ ಹಾಕಲ್ಲ. ಇಲ್ಲ ರಂಗರಾಜು, ನನ್ಗೆ ಇದು ನನ್ನ ತಳಿದಿ ಒಂದು ಅಪರೂಪಕ್ಕೆ ಸಿಕ್ಕಿದ್ರ ನಾನು ಯಾವ್ದಾರ ಕಷ್ಟ ಸುಖ ಮಾತಾಡಿ. ರೇ ಸ್ವಾಮಿ, ನಾನು ಮಾಡ್ತಾನೆ ಇರ್ಲಿಲ್ಲ, ನೀವು ಬೇಜಾರ್ ಮಾಡ್ಕೊಂಬೇಡ್ರಿ. ಬೇಕಾದ್ರೆ ನೀವು ಬೇಜಾರ್ ಆಯ್ತು ಅಂದ್ರೆ ಬೇಕಾದ್ರೆ ಕಟ್ ಮಾಡ್ತೀನಿ ಫೋನು, ಗೊತ್ತಾಯ್ತಾ? ನಾನು ಅಲ್ಲಲ್ಲ, ಈ ಇವರು ನಮ್ಮ ರವಣ್ಣರು ಅಂತ ಅದೇ ನಮ್ಮ ಫ್ರೆಂಡು, ನಾವು ಎಲ್ಲೋದ್ರ ಜೊತೆಲೆ ಹೋಗೋದು ರವಣ್ಣರು ಅಂತ ಅವರಲ್ಲ, ಅದೇ ನೀವೆಲ್ಲ ಹೇಳಿದಿನಲ್ಲ, ಅವರು ನಾವು ನಮ್ಮ ಪಾಪ ಆಮೇಲೆ ನಮ್ಮ ರವಣ್ಣರ ಮಗಳು ಎಲ್ಲ ಜೊತೆಲಿ ಹೋಗಿ ಸ್ವಾಮಿ ದರ್ಶನ ಮಾಡ್ಕೊಂಡು, ಅದೇ 5 ಮಕ ಐತಲ್ಲ ಅಲ್ಲಿ ಕಲ್ಲಾಗ ದೇವಸ್ಥಾನ, ರಾಘವೇಂದ್ರ ಸ್ವಾಮಿ ಅವರು ತಪಾಸ್ ಮಾಡ್ರ ಜಾಗ, ಪುಷ್ಪಕ ಏನೇನು ಅಂತಾರಲ್ಲ, ಆಗ ಅಲ್ಲೆಲ್ಲ ಹೋಗಿ ಸ್ವಾಮಿ ಇವತ್ತು ನನ್ನ ಕೈ ಕಾಲು ಹೊಡ್ತಾ ಹೋಗಿಲ್ಲ ಸ್ವಾಮಿ. ಹಂಗಾಗಿ ನಾವು ಕಾಲ್ ನೋವು ಚಿಕ್ಕದು ಕಾರ್ ಮಾಡಿದ್ರು ನಮ್ಮ ರವಣ್ಣರು, ಹಂಗಾಗಿ ಮೈ ಕೈ ಹೊಡ್ತಾ, ಆಮೇಲೆ ಮೂಗುರಿ ಧೂಳು. ನಾವೇನ್ ಸಾವುಕಾರಲ್ಲ ಹಿಂಗ್ ಹೇಳ್ತಾರೆ ಅಂತ ಬೇಜಾರ್ ಮಾಡ್ಕೋಬೇಡಿ, ಗೊತ್ತಾಯ್ತು. ಆಯ್ತು. ಹಿಂಗಾಗಿ ಸ್ವಾಮಿ ಖಂಡಿತ ನಾವ್ ಯಾರನ್ನೂ ಹೋಗಿಲ್ಲ, ಯಾವ ಯೂಟ್ಯೂಬ್ ಇಲ್ಲ, ಯಾತ್ರದ್ದು ಇಲ್ಲ. ಆಯ್ತು ನರಸಿಂಹಣ್ಣವ್ರೆ, ತಡೀರಿ ಒಂದ್ ನಿಮಿಷ. ಈಗ ನಿಮ್ ತಪ್ಪಿಲ್ಲ ಅಂದ್ಮೇಲೆ ಅಮ್ಮ ಯಾರು? ಸ್ವಾಮಿ ಅವರು ನಮ್ಮಂಗೆ ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗಿ ಬಂದಿರೋದು ಯಾರೋ ಹೆಣ್ಮಕ್ಳು, ಹೆಂಗಸರು, ಯಾರೋ ತಾಯಂದಿರ, ಅವರು ಯಾರೋ ನಮ್ಗೇನ್ ಗೊತ್ತ ಸ್ವಾಮಿ. ಅವರು ನಾವ್ ಅವ್ರ ಏನು ಅನ್ನೋದು ನೋಡಿ, ಇವು ತಪ್ಪು. ಇನ್ನ ಫೋಟೋ ತೆಗಿಸ್ಕೊಳ್ಳೋದು, ನನಗೆ ಅದೇನೋ ದೇವಸ್ಥಾನಗಳ ಹೋದಾಗ ಫೋಟೋ ತೆಗಿಸ್ಕೊಳ್ಳೋ ಹುಚ್ಚು ನನಗೆ. ನಾನು ಒಮ್ಮರ್ ನಿಂತವ್ರು, ಯಾರು ನಿಂತವ್ರು, ಒಟ್ನಾಗೆ ನಮ್ ಹುಡುಗರು ಫೋಟೋ ತಕೊಂಡ್ ಹುಡುಗಿ ನಿಂತ್ಕೊಳ್ಳೋದು ಅಷ್ಟ್ ಬಿಟ್ರಿ ನಾನು ಯಾರನ್ನು ಕರೆಯಕ್, ನಾವ್ ಯಾರು ಕರ್ಕೊಂಡು ಹೋಗ್ ಸ್ವಾಮಿ. ನರಸಿಂಹಣ್ಣವ್ರೆ, ನಿಮ್ ಪಕ್ಕದಲ್ಲೇ ಭುಜಕ್ಕೆ ಭುಜ ಟಚ್ ಮಾಡ್ಕೊಂಡು ನಿಂತವ್ರಲ್ರಿ? ನನಗೆ ರಂಗಣ್ಣರೇ, ನನ್ಗೆ ಲಾಲೆ ಇದು 23ನೇ ಸಲ ಯಾರೋ ಮಾಡಿರೋದು ನನಗೆ ಇದು. ಅಲ್ಲ ನಾನ್ ಕೇಳೋದು, ಅಯ್ಯೋ ಇದು ನಾನು ಒಂದ್ ಸ್ವಲ್ಪ ಬಾತ್ರೂಮ್ಗೆ ಹೋಗಿ ಬರ್ತೀನಿ, ಆಮೇಲೆ ಮಾಡ್ತೀನಿ. ಆಯ್ತು ತಡೀರಿ, ನೀವೇನ್ ಮಾಡಕ್ ಹೋಗ್ಬೇಡ್ರಿ. ನಮ್ ದೇವಸ್ಥಾನ ಅಲ್ಲಿ ಇಲ್ಲಿ ಅಂತ ಇವೆಲ್ಲ ಬೇಕಾ ನಿನ್ಗೆ? ರಾಘವೇಂದ್ರ ಸ್ವಾಮಿ, ಆಮೇಲೆ 5 ಮಕದ ಆಂಜನೇಯ ಸ್ವಾಮಿ, ಇದು ಅದೇ ಬೆಟ್ಟದಾಗ ಕಲ್ಲಾಗೈತಲ್ಲ ಅಲ್ಲಿ 9 ಕಿಲೋಮೀಟರ್, ನಿಮ್ ಮಂದೇರು ಪಂಚಮುಖಿ ಆಂಜನೇಯ. ಹಂಗಾಗಿ ದೇವ್ರುಗಳು ನನ್ಗೆ ಏನ ಮಾಡ್ಲಿ, ಒಕ್ಕರ್ ಯಾರು, ನಾವ್ಯಾರು, ನಮ್ಗೆ ಯಾರು ಅವ್ರು ಆ ಕಡೆ ಫೋಟೋ ಅದ್ ದೇವಸ್ಥಾನ ಮುಂದ್ಗಡೆ ಎಲ್ಲ ತೆಗಿಸ್ಕೊಂತಾರೆ, ಧರ್ಮಸ್ಥಳ ನಿಮ್ ನಿಮ್ ಮನೆಯವರು ಇಂಥವ್ಕೆಲ್ಲ ಏನ್ ಹೇಳಲ್ವಾ? ಏನ್ ಮಾಡ್ತಿದ್ದೀಪ್ಪ? ಇದು ಬೋಳಿಸ್ತಾ ಇದ್ದೀನಿ. ಏನಪ್ಪ ಬೋಳಿಸ್ತಾ ಇದ್ದೀನಿ? ಏನ್ನ ಹಲೋ ಹಲೋ, ಏನಪ್ಪ? ನಿನ್ನೆ ನಮ್ಮ ಅಣ್ಣಾರ್ ಮಾತಾಡ್ತಾರೆ ನೋಡು, ಅಕ್ಕ. ಯಾವ ಸ್ವಾಮಿ ಸ್ವಾಮಿ
ಸ್ವಾಮೀಜಿ ನಮಸ್ಕಾರ. ನಮಸ್ಕಾರ. ಸ್ವಾಮಿ ನಮ್ಮ ಹೆಸರು ಮೇಲೆ ಒಂದು ಅರ್ಚನೆ ಮಾಡಿ ಸ್ವಾಮೀಜಿ. ನರಸಿಂಹರಾಜ್ ಒಬ್ಬರನ್ನೇ ನೋಡ್ತಾ ಇದ್ದೀರಾ ನೀವು? ಹಾ, ನರಸಿಂಹರಾಜ್ ಒಬ್ಬರನ್ನೇ ನೋಡ್ತಾ ಇದ್ದೀರಾ? ನಮಗೂ ಒಂಚೂರು ರಚನೆ ಮಾಡ್ತೀವಿ ಸ್ವಾಮಿ. ಎಲ್ಲ ಮಾಡೋಣಪ್ಪ. ಏನಪ್ಪ, ನಾನು ಅವನಿಗೆ ಫೋನ್ ಮಾಡಿದ್ರೆ ಫಸ್ಟ್ ಒಬ್ಬನ ಕಷ್ಟ ದೂರ ಆಗ್ಬೇಕು. ನರಸಿಂಹರಾಜ್ ನಿಮ್ ಬಿಟ್ರೆ ಅವ್ರು ಯಾರಿಗೂ ಹೇಳೋದು ಅದೇನು ಅಲ್ಲ. ಅಣ್ಣಾರಿಗೆ ಯಾಕೋ ಒಂದ್ ಸ್ವಲ್ಪ ಗ್ರಹಗತಿ ಪೂರ್ವವಾಗಿವೆ ಅಂತ ಹೇಳಿ ಸ್ವಾಮಿ. ನರಸಿಂಹರಾಜು ಅವರೇ, ಒಂದು ಕಷ್ಟದಲ್ಲಿ ಒಂದು ಮಿಷ್ಟದಲ್ಲಿ ನಿನ್ನ ವಿಚಾರಗಳನ್ನೆಲ್ಲ ಮಾತಾಡಿಕೊಂಡು ಇನ್ನು ಹಲೋ, ಅಲ್ಲ ನಮ್ಮ ಅಣ್ಣಾರಿಗೆ ಒಂಚೂರು ಹೇಳಿ. ಅವ್ರಿಗೆ ಯಾಕೋ ಗ್ರಹಗತಿಗಳು ಪೂರ್ವವಾಗಿವೆ. ಇದು ಗ್ರಹಗತಿಗಳು ಪೂರ್ವವಾಗಿವೆ. ಹಲೋ ಹಲೋ ನರಸಿಂಹರಾಜು, ಓ ನಮ್ಮ ಪಾಲಿಸಿ ಏನ್ ಗೊತ್ತೇನಪ್ಪ? ಹಾ, ಫಸ್ಟ್ ನಾವ್ ಯಾರಿಗ ಕೈ ಹಿಡ್ದಿರ್ತೇವೋ ಅದು ಅವ್ರಿಗೆ ಒಳ್ಳೇದಾಗ್ಬೇಕು. ಒಳ್ಳೇದಾದ್ಮೇಲೆ ಕಾರೆಲ್ಲ ತಗೊಂಡಲ್ರಿ ಆಮೇಲೆ ಫೋನ್ ಮಾಡಕ್ ಕಾರೆಲ್ಲ ತಗೊಂಡ್ರಿ. ಆಮೇಲೆ ಅವರು ಸ್ವಾಮೀಜಿ ಫೋನ್ ಮಾಡಕ್ ಮೇಲೆ ಕಾರ್ ತಗೊಂಡೆ. ನರಸಿಂಹರಾಜು, ಹಲೋ 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 ಸ್ವಾಮಿ. ಏ ಮಗನೇ, ಕರೆಕ್ಟ್ ಆಗಿ ಮಾತಾಡು. ಹಲೋ ಹಲೋ ನರಸಿಂಹರಾಜು, ಸ್ವಾಮಿ, ನಾವು ಯಾರನ್ನ ಒಬ್ರಿಗೆ ಒಳ್ಳೇದ್ ಮಾಡ್ಬೇಕು ಅಂದ್ರೆ ಫಸ್ಟ್ ಅವ್ರಿಗೆ ಆಗ್ಬೇಕು, ಆಮೇಲೆ ನಂತರ ಅವ್ರಿಗೆ ಒಳ್ಳೇದ್ ಮಾಡೋಣ. ಮುಚ್ಚು ಬಾಯಿ ಮದಾಂತ. ನಾನು ನಿನಗೆ ಮಾತಾಡ್ತಾ ಇರೋದು. ಮದಾಂತ ಅದು ಅಂತ ನೋಡಿ ನಮ್ಮ ಅಣ್ಣ ಬೇಜಾರ್ ಮಾಡ್ಕೊಂತಾರೆ ಸ್ವಾಮಿ. ನಿಮ್ಮ ಮಗನೇ. ಹಲೋ ಹಲೋ ಜ್ಞಾನನಂದಮಯ ದೇವಂ ನಿರ್ಮಲ ಸೈತಂಕುತ್ಯಂ ಆಧಾರಂ ಸರ್ವ ವಿದ್ಯಾನಂ ಅಯಗ್ರೀವಂ ವಯಸ್ಸೇ ವಂದೇ ಲಕ್ಷ್ಮೀಪತಿಂ ದೇವಂ ಶಂಖಚಕ್ರ ಗದಾಧರಂ ವಿದ್ಯುಪರಾರಾಮ ಶುದ್ಧಿ ಶಬ್ದ ಸರ ಜ್ಞಾನ ವಿದ್ಯೆ ಕ್ಷೇಮದ. ಗೊತ್ತಾಯ್ತೇನಪ್ಪ? ಏನೊಂದು ವಿಷಯನೂ ಗೊತ್ತಾಗಲ್ಲ ಸ್ವಾಮಿ ನಮ್ಗೆ. ಖಂಡಿತ ತೆರೆದವ್ರ ಜೊತೆ ಗೊತ್ತಾಗಲ್ಲ. ತೆರೆದವ್ರ ಜೊತೆ ಗೊತ್ತಾಗಿಲ್ಲ. ಯಾರೋ ಸ್ವಾಮಿ ಕುಡ್ದವ್ರೆ ಅಂತ ಅಂತಾರೆ. ಯಾರಪ್ಪ? ನಿಮ್ಮನ್ನ ಯಾರು? ಇಲ್ಲಿ ಯಾರೋ ನಮ್ಮ ಅಣ್ಣಾರು ಕುಡ್ದ್ಬಿಟ್ಟವ್ರೆ, ಒತ್ತು ಮುಡ್ಕ ಬಂತು ಅಂತ ಅಂತಾರೆ ಸ್ವಾಮಿ. ನೋಡಪ್ಪ ಕಂದ, ಓ ಈಗ ನೀನು ನಿನ್ನೆ ಒಂದು 3 ದಿವಸದ ಕೆಳಗೆ ವ್ಯಾಪಾರ ಎಲ್ಲ ಮಾಡಿ ನಿನ್ನೆ ನಿಮ್ಮ ಮನೆಗೆ ಒಂದು ವಾಹನವನ್ನು ತಂದಿರ್ಬೇಕಲ್ಲ, ಕಾರು? ಇಲ್ಲ ಸರ್, ವಾಹನ ಏನು ಬಂದಿಲ್ಲ, ಕಾರ್ ಬಂದಿದೆ ಅಷ್ಟೇ. ನನ್ಗೆ ತಲಾಟೆ ಮಾತಾಡ್ದೆ ಓಡಾಡಬೇಕು. ಅದೇ ಕಾರ ಬಿಡ್ಬೇಕು ನಿನ್ಗೆ, ಆತರ ಮಾಡ್ಬಿಡ್ತೀನಿ. ದುಡ್ಡು ಕೊಟ್ಟಿದ್ವಿ. ದುಡ್ಡಿನ ಕೊಟ್ಟಿದ್ರೆ ನಿಮ್ಮ ಅಮ್ಮನ್ ಕೊಡಕ್ಕೆ ಪುಕ್ಸಟೆ. ನಿಮ್ಮ ನೋಡಲ್ಲ, ನಮ್ಮ ಅಮ್ಮ ಏನಾಗ್ಬೇಕು ಅವ್ನ ಸ್ವಾಮಿ ಮುಟ್ಟಿದ್ನ ಹೆಂಗ ನಮ್ಮ ಸ್ವಾಮಿ ಅವರು ನಮ್ಮ ಅಮ್ಮವ್ರ ಮುಟ್ಟಿದಾಗ. ಮತ್ತೆ ದುಡ್ಡು ಕೊಟ್ಟಿದ್ದೆ ಅಂತ ಕೇಳಕ್ಕೆ ನಮ್ಮ ಶೋರೂಮ್ ನವ್ರೆ ನಿಮ್ಮವ್ರ, ಕಾರ್ನವ್ರೆ ನಿಮ್ಮವ್ರನಲ್ಲೇ ಹಿಡ್ಕ ನೋಡಿ. ಹಲೋ ಹಲೋ, ಆತರ ಎಲ್ಲ ಮಾಡೋದ್ ಬಿಟ್ಟು ಸರಿ ಮಾತಾಡೋದ್ ಕಲ್ತು ಕಾರ್ ತಂದಿದ್ಯಲ್ವಾ? ಕರೆಕ್ಟ್ ಆಗಿ ಹೇಳ್ಬೇಕು ನಮ್ಗೆ ಅನ್ನೋರಿ ಅಲ್ಲ. ಅಲ್ಲ, ಕಾರ್ ತಂದಿದ್ಯಲ್ವಾ? ನಮ್ಮ ಮಗರು ನಾವಲ್ಲ. ಮುಚ್ಚಲೇ ಬಾಯಿ. ಅದನ್ನ ತೊಳಸಿ ಪೂಜೆ ಮಾಡ್ತಿದ್ಯೇನೋ? ಇಲ್ಲ ಸ್ವಾಮಿ, ತಂದ ಹಂಗೆ ನಿಲ್ಸಿ ಕೆಲಸ ಆಯ್ತು ಹುಡುಗ. ಈಗ ಎಲ್ಲಿದ್ಯೋ? ಬೀಜಿಪಾಳ್ಯ ಸರ್ಕಲ್ ನಲ್ಲಿ ಇದ್ದೀನಿ ಸರ್. ಅಲ್ಲೇನ್ ಮಾಡ್ತಿದ್ಯಾ? ಏನೋ ಇನ್ಶೂರೆನ್ಸ್ ಮಾಡ್ಬೇಕು ಅಂತ ಅಂದ್ರು, ಅದಕ್ಕೆ ಬಂದಿದ್ದೀನಿ ಸರ್. ಯಾರ್ಯಾರು? ಅಲ್ಲ, ಇಲ್ಲಿ ಇದು ಅದೇ ನಮ್ಗೆ ಅಂಗಡಿ, ಸೇವಿಂಗ್ ಅಂಗಡಿ. ಆಯ್ತು. ಊಟ ಮಾಡ್ದನೋ? ಇಲ್ಲ ಸ್ವಾಮಿ, ಮಧ್ಯಾಹ್ನದಿಂದ ಏನೋ ಊಟ ಮಾಡಿಲ್ಲ. ಯಾಕೋ? ಕಂದ ಮಾಡ್ತೀವಿ ಹಿಂಗೆಲ್ಲ ಇದು ಮಾಡ್ಕೊಂಡ್ರಿ. ಕಂದ ಹೇಳಿ ಸ್ವಾಮಿ. ಒಂದು ತಾಯಿ ಕಂದ ನೀನು ಅಲ್ಲ ಕಣೋ, ಹೇಳಿ. ಏನ್ ಮಾಡ್ತಿದ್ಯ ಮಗನೇ? ಏನಿಲ್ಲ, ಇದು ಚಿಕನ್ ಅದು ಮಾಡಿದ್ರು, ಇನ್ನ ಊಟ ಮಾಡಿಲ್ಲ. ಅವ್ರ್ಯಾರ ನಮ್ಮ ಸಂಬಂಧಿಕರು ಬಂದಿದ್ರು. ನಾನ್ ಕಣೋ ಕಂದ. ಯಾರು ಹೇಳಿ? ನಾನ್ ಕಣೋ ಸ್ವಾಮಿ. ಸ್ವಾಮಿ, ಇದು ಇದೇನಲ್ಲ, ಈ ಲೆಕ್ಕ ಹೊಡೆದಿತ್ತು ಅಂದ್ರು ಸರ್ ಹೋದ್ರ? ಲೇ, ನಾನ್ ಕಣೋ ಕೂದ್ಲು ಸ್ವಾಮಿ. ಇವರು
ಇದು ನಾನ್ ನಮ್ಮ ಇವ್ ಸ್ವಾಮಿ ಅಂದ್ರೆ ಗೊಲ್ದ್ರ ಸ್ವಾಮಿ ಅಂತ ಅಗಲಗುಂಟೆ ಪಾಳ್ಯದವ್ರು. ಅವ್ರಲ್ಲ ಕಣೋ ಕಂದ. ಹೇಳಿ ಸ್ವಾಮಿ, ಯಾಕೆ ಇನ್ನ ಇದು ಹುಷಾರಾಯ್ತ್ರ? ಹ್ಞೂ ಕಣೋ, ಹುಷಾರಾಯ್ತು. ಅಲ್ಲ ಇದು ಕೊರೋನಾ ಏನೋ ಬಂದಿರ್ಲ್ರ? ಇಲ್ಲ ಕೊರೋನಾ ಏನೋ ಬಂದಿಲ್ಲ. ಹಲೋ ಏನಾಯ್ತು ಸ್ವಾಮಿ? ಹಲೋ, ಇವ್ರು ಗ್ಯಾಸ್ಟ್ರಿಕ್ ಸ್ವಾಮಿ ನಿಮ್ಮ ಇದೆ ನಂಟ್ರವ್ರು ಇವ್ರೇ. ಹಾ ಹೇಳು. ಯಾವ್ದೋ ರಾಂಗ್ ನಂಬರಿಗೆ ಮಾಡಿದ್ರೆ ನೋಡಿ. ಗ್ಯಾಸ್ಟ್ರಿಕ್ ಸ್ವಾಮಿ ನಿಮ್ಮ ಅಮ್ಮ ಈಗ ಎಲ್ಲ ಸಾಲ ಮಾಡಿ ಕೋಳಿ ತಂದಲ್ಲ ನೀನ್. ಆಯ್ತು ಸ್ವಾಮಿ, ನಿಮ್ಮ ಇದು ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದೀವಿ. ಕಂದ ಒಂದ್ ನಿಮಿಷ ತಡಿಯೋ. ಸ್ವಾಮಿನ ನಿನ್ ಊಸ ಕಂಟ್ರೋಲ್ ಮಾಡ್ಕ ಸ್ವಾಮಿ. ನಿನ್ ಊಸ ಸ್ವಾಮಿ ಕಂದ ಏಕಂದ ಇದು ಈ 15 ಜನಕ್ಕೆ ಒಂದೇ ಸಲನ ಹೊಟ್ಟೆ ತುಂಬ್ಕೊಳೋ ಅಷ್ಟು ಊಸ್ಬಿಡ್ತೀಯ. ಲೇ ನಿನ್ಗ್ ಒಳ್ಳೇದ್ ಮಾಡ್ಬೇಕಾದ್ರೆ ಏನ ಇವೆಲ್ಲ ನಿನ್ಗೆ? ಒಳ್ಳೇದ್ ಮಾಡ್ದಲ್ಲ ಅವ ಗಾರೆನೆಲ್ಲಾಗಿ ಹೋಯ್ತೆ ನಮ್ದು ಕೂದ್ಲು. ಲೇ ಕಂದ, ಏಕಪ್ಪ ಲೇ ಮಗನೇ, ನಮ್ಮ ಅಪ್ಪನೇ ಮಗನೇ ಅಂತ ಕೂಗಿಲ್ಲ ನನ್ಗೆ. ಅದೇ ಇನ್ನೊಂದ್ಸಲ ಮಗನೇ ಅಂತ ಕೂಗಿರೆ. ಮಗನೇ ಅಪ್ಪನ ಮೇಲೆ ಸಿಟ್ ಮಾಡ್ಕಂತೇನೋ? ಸಿಟ್ಟ ನೀವು ನಿಮ್ಮ ತರ ಎಲ್ಲ ಸ್ವಾಮಿಗಳಾಗ ಹೊತ್ತಿಗೆ ಅಚ್ಚುಕಟ್ಟಾಗಿರೋ ಸ್ವಾಮಿಗಳೆಲ್ಲ ಅರ್ಜೆಂಟ್ ಆಗಿ ಹೊರಗೆ ಹೋಗ್ತಾ ಇರೋದು. ಲೇ ಕಂದ, ದಾರುಣ ವ್ಯಾಕ್ತವಿಂಟಂ ಪುಲಿಸಿತದಂ ನಾತೊರೆ. ವೆಂಕಟಾಚ ತೊಂಬಂದಿದೆ ನಾ ಬಾರ್ದಲೆ ನಾ ಸುಮ್ತಲೆ. ನಾವ್ ಇದು ಬರಲ್ಲ, ಹಿಂದಿ ಬರಲ್ಲ ನನಗೆ. ಹಿಂದಿ ಎಲ್ಲ ಕಣದು, ಸಂಸ್ಕೃತ. ಸಂಸ್ಕೃತ ಬರಲ್ಲ. ಬರ್ದಿದ್ರು ಪರವಾಗಿಲ್ಲ ಕಣೋ, ಅದನ್ನ ಕೇಳೋ. ಇದು ಕೇಳ ಹೋಗಬಾರೋ ಅಂದ್ಬೇಡ, ಅಚ್ಚುಕಟ್ಟಾಗಿ ಮಾತಾಡಿಸ್ರಿ, ನಮಗೂ ಬೆಲೆ ಐತೆ. ಲೇ ಮಗನೇ, ಎಷ್ಟ್ ಸಲ ಅಂತಾರ ಮಗನೇ ಅಂತ. ಮರ್ಯಾದೆ ಕೊಟ್ರಿ ಮಗನೇ. ಹೇಳಿ. ಹೇಳಿ, ಏನ್ ಮಾಡ್ತಿದ್ಯೋ? ಇಲ್ಲಿ ಕುತ್ಕೊಂಡು ಇದು ಇದು ಚೊಳೆ ಆಗ್ತಾ ಇದೆ. ಇದನ್ನ ಟವಲ್ ಹೊತ್ಕೊಂಡ್ ಕುಂತಿದ್ದೀನಿ ಇಲ್ಲಿ ಬಾಗ್ಲಾಗೆ. ಚಳಿ ಆದ್ರೆ ಚಳಿ ಕೈ ಕಳೋ. ಇದು ಪಂಚ ಪ್ಯಾಂಟ್ ಪಂಚಳಿ ಕೈ ಕಳ. ಪಂಚವಳಿಕೆ ನೀನು ಸ್ವಾಮಿನ ನೀನು? ಹ್ಞೂ ಕಣ, ಯಾಕೋ? ಅದ್ರೊಳಗೆ ಕೈ ಕಂಡು ಅಲ್ಲ ಇವ್ರೆ ಅಣ್ಣ ಅಲ್ಲ ಇವ್ರೆ ಅಂತ ಸ್ವಾಮಿಗಳೇ. ಸ್ವಾಮಿ ಅನ್ಬೇಕು ಭಕ್ತಿಯಿಂದ. ಸ್ವಾಮಿ ನಿಮ್ಮ ತರ ಹಿಂಗೆಲ್ಲ ಹೇಳ್ಕೊಡೋದಕ್ಕೆ ಪಂಚವಳಿ ಕೈ ಕೇಳ್ರಿ, ಆಮೇಲೆ ಇದು ನೀರಾಗಿ ಇದೆಂತದ್ದು ಅದು ಇದು ಕಿತ್ಕೊಡ್ರಿ ಅಂತ ಅನ್ನೋದಕ್ಕೆ, ಮತ್ತೆ ಬರ್ಬಾರ ಟೈಮಾಗ ಮಳೆ ಬರ್ತೈತೆ, ಬರ್ಬಾರದೆಲ್ಲ ಕಾಯಿಲೆ ಬರೋದು. ಈಗ ಹಿಂಗೆಲ್ಲ ನಿಮ್ಮಂತರ ಸ್ವಾಮಿಗಳು ಹೆಚ್ಚಾದ್ಮೇಲೆ ಕೊರೋನಾ, ಆಮೇಲೆ ಇದೆಂತದ್ದು ಇವಾಗ ಅದು ಆಫ್ರಿಕಾ ಕೊರೋನಾ, 2ನೇ ಶಿಫ್ಟ್ ಕೊರೋನಾ, 3ನೇ ಶಿಫ್ಟ್ ಕೊರೋನಾ ಅಂತಾನ ಬಂದಿರೋದು. ಏನ್ರಿಂದ ಹೇಳಿ? ನಿಮ್ಮಂತರ ಎಲ್ಲರಿಗೂ ಕೈ ಕೊಟ್ಟು ಯಂತ್ರ ಮಂತ್ರ ಮಾಡ್ಕೊಟ್ರದಕ್ಕೆ ಎಂತೆಂತಂದು ಕಾಯಿಲೆ ಬರ್ತಾ ಇರೋದು. ನಾನು ಭಕ್ತಿಯಿಂದ ಪೂಜೆ ಮಾಡಿದ್ವಿ ಕಣ, ಕೊರೋನಾ ಎಲ್ಲ ನಿರ್ನಾಮ ಆಗಿರೋದು. ಭಕ್ತಿಯಿಂದ ಮಾಡಿದ್ರಾ? ಪಂಚವಳಿ ಕಂಡು ಲಕ 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 ಅನ್ಬೇಕು. ಅಲ್ಲ ನಿನ್ ಸಮೇತ ಅಂತ ಸಿಟ್ಟು ಬರ್ತೈತೆ. ಪಂಚವಳಿ ಲಕ ಲಕ ಅಂತಿದ್ದಂಗೆ ಕೊರೋನಾ ಲಕ ಲಕ ಅಂತ ಹೊರಟೋತ. ಅಲ್ಲಲ್ಲ ಇವ್ರೇ ನಿಮ್ಮ ಹೆಸರೇನು ಸ್ವಾಮಿಗಳೇ? ಹೆಸರು ಲಕ ಲಕ ಸ್ವಾಮಿ ಅಲ್ಲ, ಅಲ್ಕಟ್ ಸ್ವಾಮಿ. ಯಾವ ಊರು ತಾಲೂಕು? ಯಾವ ರಾಜ್ಯ ಇದೆಂತದ? ಯಾವ ಊರಾಗ ಬರುತ್ತೆ ಇದು ಸ್ವಾಮೀಜಿ ನೀವಿರೋದು ಜಾಗ? ಅಲ್ಕಟ್ ಸ್ವಾಮಿ, ಬುಗುಡ್ನಳ್ಳಿ ಪೋಸ್ಟ್, ತುಮಕೂರು ತಾಲೂಕ್, ತುಮಕೂರು ಜಿಲ್ಲೆ, ಬಳ್ಳಾಪುರ. ಬಳ್ಳಾಪುರ ನಮ್ಮೂರಲ್ಲ, ನಿಮ್ದು ನೀವು ಸ್ಥಳ ವಾಸ ಇರೋದು ಯಾವೂರು? ಅದೇ ನಿಮ್ದು ಬಳ್ಳಾಪುರ ಅಲ್ವಾ? ಹಲೋ ಐಕ್ರಿ ಸ್ವಾಮಿ, ನಿಮ್ ಸವಾಸ ಸಾಕು. ಏ ಕಂದ ತಡಿಯ, ಒಂದ್ ನಿಮಿಷ ತಡಿಯ. ಸ್ವಾಮಿ ಅಂದ್ಬಿಟ್ರೆ ಲಕ ಲಕ ಅಂತ ಕೊರೋನಾ ಹೋಗ್ತಿದಂತೆ. ಲೇ ಮಗನೇ, ನನ್ ಮಗನೇ ಅಂತ ಅಂದ್ರೆ ಇನ್ನೊಂದ್ಸಲ ಅದೇ ನಮ್ ಜಾಟ್ ಗಿಡ್ಸು ನಮ್ಮ ಅಪ್ಪನೇ ಮಗನೇ ಅಂತ ಕರ್ದಿಲ್ಲ. ನಿಮ್ಮ ಅಪ್ಪ ಎಷ್ಟು ವರ್ಷ ಆಗೈತು?
ನಮ್ಮ ಅಪ್ಪ ಅಷ್ಟನ ಆಗ್ಲಿ ನೀನು ಹೇಳೋ ಮಾತಾ ಇದು ಯಾರನ್ನ ಬಂದವ್ರಿಗೆ ಹಿಂಗೆ ಹೇಳ್ಬಿಟ್ರೆ ನೀನು ಪಂಚವಳಿ ಕೈ ಲಕ್ಕ ಲಕ್ಕ ಅಂತ ಅಂದ್ರೆ ಕೊರೋನಾ ಹೋಗ್ತದೆ ಬುಕ ಅಂದ್ರೆ ಇದು ಕೆಮ್ಮು ಹೋಗ್ತದೆ ಲಕ್ಕ ಲಕ್ಕ ಅಂದ್ರೆ ನೆಗಡಿ ಹೋಗುತ್ತಾ? ಲೇ ಮಗನೇ, ಲೇ ಪಾಯ ಅಂದ್ರೆ ಅದೇ ನಾನು. ಲೇ ತಡಿಯೋ ಒಂದ್ ನಿಮಿಷ. ಹಾ, ನೀನು ಎಲ್ಲಿದ್ಯಾ ಈಗ? ನಾನು ಇಲ್ಲಿ ಸೋಳಿ ಆಗ್ತಾ ಇದ್ದೆ, ಇಲ್ಲಿ ಟವಲ್ ಹೊತ್ಕೊಂಡ್ ಕುಂತಿದ್ದೀನಿ ಇಲ್ಲಿ ಬಾಕ್ಲಾಗೆ. ಈಗ ಬಟ್ಲು ಮನೆಯೊಳಗೆ ಹೋಗ, ನಾನು ಹೇಳ್ದಂಗ್ ಮಾಡ. ಬಟ್ಲಿ ಮನೆಗೆ ಹೋಗ್ ಹೇಳ್ತೀನಿ. ಯಾಕೆ? ನಾನು ಹೇಳ್ತೀನಿ ಹೋಗ. ಹಾ ಹೇಳಿ. ಎಲ್ಲಿದ್ಯಾ? ಬಾಕ್ಲಾಗಿದ್ದೀನಿ. ಯಾವ ಬಾಕ್ಲಾಗೆ? ಬಟ್ಲಿ ಮನೆ ಬಾಕ್ಲಾಗೆ. ಒಳಿಕ್ ಹೋಗೋ. ಲೈಟ್ ಬೇರೆ ಬರ್ನ್ ಆಗೈತಿ. ಹಾ ಹೇಳಿ. ಬಾಕ್ಲ ಹಾಕೊಂಡಿದ್ಯೇನೋ? ಇಲ್ಲ, ಈಗ ಪಂಚೆ ಉಟ್ಕೊಂಡಿದ್ಯಾ ಪ್ಯಾಂಟ್ ಇಟ್ಕೊಂಡಿದ್ಯಾ? ಇದು ಟವಲ್ ಹೊತ್ಕೊಂಡು ಪಂಚೆ ಉಟ್ಕೊಂಡು ಅಲ್ಲ, ಇದು ಪ್ಯಾಂಟ್ ಇಟ್ಕೊಂಡು ಒಂದ್ ಕೈಲಿ ಮೊಬೈಲ್ ಇಟ್ಕೊಂಡಿದೀನಿ. ಏನೇನ? ಪ್ಯಾಂಟ್ ಇಟ್ಕೊಂಡು ಒಂದ್ ಕೈಲಿ ಟವಲ್ ತಲೆ ಕಟ್ಕೊಂಡು ಒಂದ್ ಕೈಲಿ ಮೊಬೈಲ್ ಇಟ್ಕೊಂಡಿದೀನಿ. ಅಂಡರ್ ಬೇರೆ ಹಾಕೊಂಡಿದ್ಯಾ, ಅದ್ರ ಮೇಲೆ ಟೌಲ್ ಇಟ್ಕೊಂಡಿದ್ಯಾ? ಇಲ್ಲ ತಲೆ ಕಟ್ಕೊಂಡಿದೀನಿ. ನೀನು ಪ್ಯಾಂಟ್ ಉಟ್ಕೊಂಡಿದ್ಯಾ ಪಂಚೆ ಉಟ್ಕೊಂಡಿದ್ಯಾ? ಪ್ಯಾಂಟು. ಪ್ಯಾಂಟ್ ಹೇಳ್ತೀನಿ. ಯಾಕೆ? ನಾನ್ ಹೇಳ್ತೀನಿ ಬಿಚ್ಚಪ್ಪ. ಉಗುಸ್ಕಿ ತೊಗೊಂಡೈತೆ, ಪಿನ್ ಹಾಕೊಂಡಿದೀನಿ. ಯಪ್ಪ ಏನನ್ನಾಗ್ಲಿ ನೀನ್ ಪ್ಯಾಂಟ್ ಬಿಚ್ಚೋ, ಪಿನ್ನ ಹಾಕೊಂಡಿರು, ಏನೇನ್ ಹಾಕೊಂಡಿರು. ಇಂಥ ಟೈಮ್ ರೆಕಾರ್ಡಿಂಗ್ ಆಗಲ್ಲ, ಬೇರೆ ಟೈಮ್ ಪ್ಯಾಂಟ್ ಬಿಚ್ಚಾ? ಇಲ್ಲ ಪೂರ್ತಿ ಬಿಚ್ಚಿಲ್ಲ, ಉಗುಸ್ ಬಿಚ್ಚಿದ್ದೀನಿ. ಇದು ಅಂತ ಪಿನ್ನ ಬಿಚ್ಚಿದ್ದೀನಿ.